ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತು ನಾವು ಎಲ್ಲರೂ ಬಾಯಲ್ಲಿ ಕೇಳಿರುವಂತಹ ಜೆನ್ಜಿ ಕಿಡ್ಸ್, 90s ಕಿಡ್ಸ್ ಮತ್ತು ಜನರೇಷನ್ ಆಲ್ಫಾ ಕಿಡ್ಸ್ ಅಂತೆಲ್ಲ ಕೇಳೇ ಇರ್ತೀವಿ. ಅವರ ಜೀವನ ಶೈಲಿ ಹೇಗಿರುತ್ತೆ, ಅವರಲ್ಲೆಲ್ಲ ಸ್ಮಾರ್ಟ್ ಯಾರು, ಎಲ್ಲದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡೋದಾದ್ರೆ 90s ಕಿಡ್ಸ್ ಅಥವಾ ಮಿಲಿಯನಿಯಲ್ಸ್ ಅಂತ ಕರಿತೀವಿ. ಇವರೆಲ್ಲ 1981ರಿಂದ 96ರ ಒಳಗೆ ಹುಟ್ಟಿರೋರಾಗಿರ್ತಾರೆ. ಇವರಿಗೆಲ್ಲ ಇವಾಗ ವಯಸ್ಸು ನೋಡೋದಾದ್ರೆ 28ರಿಂದ 43 ವರ್ಷ ಆಗಿರುತ್ತೆ. ಇವರನ್ನು ನಾವು 90s ಕಿಡ್ಸ್ ಅಂತಾನೆ ಕರಿತೀವಿ. ಇವರು ಲ್ಯಾಂಡ್ಲೈನ್ ಇಂದ ಶುರು ಮಾಡಿ ಸ್ಮಾರ್ಟ್ ಫೋನ್ ವರ್ಗೂ ಬಳಕೆ ಮಾಡ್ತಿದ್ದಾರೆ. ಇವಾಗ ನಾವು ಬಳಸುವಂತಹ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲಾನು ಇವರೇ ಮೊದಲು ಬಳಸೋಕೆ ಶುರು ಮಾಡಿದ್ದು. ಪೋಸ್ಟ್ ಆಫೀಸ್ ಲೆಟರ್ ಇಂದ ಶುರು ಮಾಡಿ ವಾಟ್ಸ್ಆಪ್ ಮೆಸೇಜ್ ವರ್ಗೂ ಬಂದಿದ್ದಾರೆ. ಅಜ್ಜಿ, ತಾತ, ಅತ್ತೆ, ಮಾವ, ದೊಡ್ಡಪ್ಪ, ಚಿಕ್ಕಪ್ಪ ಅಂತೆಲ್ಲ ಒಟ್ಟೊಟ್ಟಿಗೆ ಜೀವನ ನಡೆಸೋರಾಗಿರ್ತಾರೆ. ಇವರೆಲ್ಲ ಒಂದೊಳ್ಳೆ ಕೆಲಸ ಇದ್ರೆ ಸಾಕಪ್ಪ, ಒಂದೊಳ್ಳೆ ಮನೆ ಕಟ್ಟಿದ್ರೆ ಸಾಕು, ಸೆಟಲ್ ಆಗಿರೋದನ್ನೇ ಜೀವನದ ಮುಖ್ಯ ಉದ್ದೇಶ ಮಾಡ್ಕೊಂಡು ಜೀವನ ಮಾಡಿರ್ತಾರೆ. ಇವರೆಲ್ಲ ಆದ್ಮೇಲೆ ಬರೋದೆ ನೆಕ್ಸ್ಟ್ ಜನರೇಷನ್ ಜೆನ್ಜಿ ಕಿಡ್ಸ್ ಅಂತ ಕರಿತೀವಿ. 1997ರಿಂದ 2012ರ ಒಳಗೆ ಹುಟ್ಟಿರೋಲ್ಲ ನಾವು ಜೆನ್ಜಿ ಕಿಡ್ಸ್ ಅಂತ ಕರಿತೀವಿ. ಇವರ ವಯಸ್ಸು ನೋಡೋದಾದ್ರೆ ಈಗ 13ರಿಂದ 27 ವರ್ಷ ಆಗಿರುತ್ತೆ. ಇಂಟರ್ನೆಟ್, ವೈಫೈ, ಗೂಗಲ್ನನ್ನೇ ತಮ್ಮ ಸಂಬಂಧಿಕರು ಅಂದ್ಕೊಂಡು ಜೀವನ ಮಾಡ್ತಿರ್ತಾರೆ. ಇವರೆಲ್ಲ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು, ಒಂದು ಕೈಯಲ್ಲಿ ಊಟ ಮಾಡ್ತಾ, ಅದೇ ಟೈಮಲ್ಲಿ ಟಿವಿ ನೋಡ್ತಾ ಎಲ್ಲಾ ಕೆಲಸವನ್ನು ಒಟ್ಟೊಟ್ಟಿಗೆ ಮಾಡುವಂತಹ ಬುದ್ಧಿವಂತರಾಗಿರ್ತಾರೆ ಇವರೆಲ್ಲ. ಇವರು ತಮ್ಮ ಪ್ಯಾಷನ್ಗಳನ್ನ ಫಾಲೋ ಮಾಡ್ಕೊಂಡು ಜಾಬ್ಗಿಂತ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಅಂತ ಅನ್ಕೊಂಡು ಜೀವನ ಮಾಡಿರೋರು. ಇವರು ತಮ್ಮ ಮೆಂಟಲ್ ಹೆಲ್ತ್ ಮತ್ತೆ ಆಂಗ್ಸೈಟಿ, ಸ್ಟ್ರೆಸ್ಗಳ ಬಗ್ಗೆ ತುಂಬಾ ಓಪನ್ ಆಗಿ ಮಾತಾಡ್ತಾರೆ. ಇನ್ನು ಕೊನೆಯದಾಗಿ ನೋಡೋದಾದ್ರೆ ಜನರೇಷನ್ ಆಲ್ಫಾ ಕಿಡ್ಸ್. ಇವರೆಲ್ಲ ಅನ್ನ ತಿನ್ನೋಕ್ಕೂ ಐಫೋನ್ ಕೇಳೋಂತಹ ಚಿಕ್ಕ ಚಿಕ್ಕ ಮಕ್ಕಳು. 6 ವರ್ಷಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮೋಟಿವೇಶನ್ ಮಾಡ್ಕೊಂಡು ಮತ್ತೆ ದುಡ್ಡು ಮಾಡೋದು ಹೆಂಗೆ ಅಂತ ಎಲ್ಲ ಹೇಳ್ಕೊಡುವಂತಹ ಜಾಣ ಮಕ್ಕಳಾಗಿರ್ತಾರೆ ಇವರೆಲ್ಲ. ಸಂಗೀತ, ಕ್ರಿಕೆಟ್, ಚೆಸ್ಗಳಲ್ಲೂ ಇವರೆಲ್ಲ ತಮ್ಮ ಹೆಸರುಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಚಾಪು ಮೂಡಿಸಿರ್ತಾರೆ. ವರ್ಚುವಲ್ ರಿಯಾಲಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಮತ್ತೆ ಸೆಲ್ಫ್ ಡ್ರೈವನ್ ಕಾರ್ಗಳಿಂತಹ ಡಿಜಿಟಲ್ ಯುಗದಲ್ಲಿ ಇವರೆಲ್ಲ ಬೆಳೀತಾ ಇದ್ದಾರೆ. ಸ್ಕೂಲ್ಗೆ ಹೋಗ್ತಾನೆ ಕೋಡಿಂಗ್ ಕಲ್ತಿರೋ ಮಕ್ಕಳು ಇವರು. ಇನ್ನು 20 ವರ್ಷಕ್ಕೆ ಏನೇನು ಮಾಡ್ತಾರೋ ಅದು ದೇವ್ರಿಗೆ ಗೊತ್ತಿರುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಎಲ್ರಿಗೂ ಧನ್ಯವಾದಗಳು.